ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ರಗಳೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಪೂರ್ವ ಮುಂಗಾರಿಗೆ ಬೆಂಗಳೂರು ತತ್ತರಿಸ್ತಾ ಇದೆ. ಭಾರೀ ಮಳೆಗೆ ಅರ್ಧಕ್ಕರ್ಧ ಬೆಂಗಳೂರು ಮಳೆ ನೀರಿನಿಂದ ಜಲಾವೃತವಾಗಿದೆ. ಮಳೆಗೆ ಪ್ರಮುಖ ಏರಿಯಾಗಳೇ ಮುಳುಗಡೆಯಾಗಿ ನಡುಗಡ್ಡೆಯಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ಬಾರಿ ಕೂಡ ಮಳೆ ಬಂದಾಗ ನೆರೆ ಸಂಕಷ್ಟ ಇಲ್ಲಿ ಸೃಷ್ಟಿಯಾಗುತ್ತೆ. ಪೂರ್ವ ಮುಂಗಾರು ಅಬ್ಬರ ಜೋರಾಗ್ತಾ ಇದ್ದ ಹಾಗೆ ಮತ್ತದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಯಿ ಲೇಔಟ್, ಈಜಿಪುರ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ನೀರು ನಿಂತಲ್ಲಿಯೇ ನಿಂತಿದ್ದು ಸ್ಥಳೀಯರು ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳದೇ ಇರುವಂಥದ್ದು, ಮತ್ತೊಂದನೇದು ಸರ್ಕಾರ ಅಲರ್ಟ್ ಆಗದೇ ಇರುವಂಥದ್ದು, ಮಗದೊಂದು ಅಭಿವೃದ್ಧಿಯ ಹೆಸರಿನಲ್ಲಿ ಸಿಕ್ಕ ಕಡೆಗಳಲ್ಲಿ ರಸ್ತೆಗಳನ್ನು ಅಗೆದು ಗುಂಡಿ ತೋಡಿ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಬೆಂಗಳೂರು ಹೇಗೆ ಅಧ್ವಾನವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅಷ್ಟ ದಿಕ್ಕುಗಳಲ್ಲೂ ಕೂಡ ಮಳೆ ಜೋರಾಗ್ತಾ ಇದೆ. ಬೆಂಗಳೂರಿನ ಹಾಟ್ಸ್ಪಾಟ್ಗಳನ್ನು BBMP ಗುರುತಿಸಿದೆ. ಎಲ್ಲೆಲ್ಲಿ ಹಾಗಾದರೆ ಈ ಹಾಟ್ಸ್ಪಾಟು? ಸಾಯಿ ಲೇಔಟು, ಹೊರಮಾವು ಈ ಭಾಗದಲ್ಲಿ ಹೆಚ್ಚಿನ ಮಳೆಯಾದರೆ ಈ ರೀತಿಯ ಪರಿಸ್ಥಿತಿ. ಇನ್ನು ಮಾನ್ಯತಾ ಟೆಕ್ ಪಾರ್ಕ್ನಲ್ಲಂತೂ 4 ಹನಿ ಮಳೆ ಉದುರಿಬಿಟ್ರೆ ಸಾಕು, ದೊಡ್ಡ ಮಟ್ಟದ ಪ್ರವಾಹವೇ ಸೃಷ್ಟಿಯಾಗ್ಬಿಡುತ್ತೆ. ಬೆಳಂದೂರು, ಸರ್ಜಾಪುರ ರಸ್ತೆಯಲ್ಲೂ ಕೂಡ ಇದೇ ಹಾಡು ಇದೇ ರಾಗ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈಗಾಗಲೇ BBMP 170ಕ್ಕೂ ಹೆಚ್ಚು ಜಾಗವನ್ನು ಈ ರೀತಿ ಗುರುತಿಸಿರುವಂಥದ್ದು ಬೆಂಗಳೂರಿನಲ್ಲಿ. ಮಡಿವಾಳ ಆಗಿರಬಹುದು, ಹೊಸೂರು ರಸ್ತೆ ಆಗಿರಬಹುದು, ಅಲ್ಲೂ ಕೂಡ ಸಣ್ಣ ಮಳೆಗೆ ಈ ರೀತಿಯ ಅವಾಂತರಗಳು. ಸಿಲ್ಕ್ ಬೋರ್ಡು, ಹೊಸೂರು ರಸ್ತೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ರಸ್ತೆಗಳ ಮೇಲೆ ನೀರು ನಿಂತು ಅಧ್ವಾನ ಎದ್ದು ಹೋಗಿಬಿಟ್ಟಿದೆ. HSR ಲೇಔಟು, ಕೋರಮಂಗಲದಲ್ಲೂ ಕೂಡ ಇದೇ ರೀತಿ ಪ್ರವಾಹದ ಪರಿಸ್ಥಿತಿ ಸಣ್ಣ ಮಳೆಗೂ ಕೂಡ ಸೃಷ್ಟಿಯಾಗ್ತಾ ಇದೆ. ಈಜಿಪುರದಲ್ಲಂತೂ ಬಿಡಿ, ಜನ ಮಳೆಗಾಲದಲ್ಲಿ ಮಳೆ ಬಂದರೆ ಈಚ್ಕೊಂಡೇ ಓಡಾಡಬೇಕು, ಆ ರೀತಿ ಪರಿಸ್ಥಿತಿ. ಕೋರಮಂಗಲದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಕೋರಮಂಗಲದ ಸುತ್ತಮುತ್ತಲಿನ ಭಾಗದಲ್ಲೂ ಕೂಡ ಸಣ್ಣದೊಂದು ಮಳೆಗೂ ಕೂಡ ಪ್ರವಾಹದ ಸನ್ನಿವೇಶವೇ ಸೃಷ್ಟಿಯಾಗ್ಬಿಡುತ್ತೆ. ಆಡುಗೋಡಿ ಆಗಿರಬಹುದು, ಹೊಸೂರು ರಸ್ತೆ ಆಗಿರ್ಬೋದು, ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಅಧ್ವಾನ ಆಗಿಬಿಡುತ್ತೆ ಸಣ್ಣದೊಂದು ಮಳೆ ಬಂದರು. ಪ್ರತಿನಿತ್ಯ ಸಾವಿರಾರು ಭಕ್ತರು ಹೋಗುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಇದೇ ಪರಿಸ್ಥಿತಿ. ಪ್ರತಿನಿತ್ಯ ಲಕ್ಷಾಂತರ ವೆಹಿಕಲ್ಗಳು ಸಂಚರಿಸುವಂತಹ ಮೈಸೂರು ರಸ್ತೆಯಲ್ಲೂ ಕೂಡ ಇದೇ ಗೋಳು. ಬೆಂಗಳೂರಿನ ಜನರಂತೂ ಸಾಕಾಗಿ ಹೋಗ್ತಾ ಇದ್ದಾರೆ. RR ನಗರ, ಮೈಸೂರು ರಸ್ತೆ ಬಹುತೇಕ ಕಡೆಗಳಲ್ಲಿ ಸಣ್ಣದೊಂದು ಮಳೆ ಬಂದುಬಿಟ್ರು ಸಾಕು, ಇಡೀ ರಸ್ತೆಯೇ ನೀರು ತುಂಬ್ಕೊಂಡ್ಬಿಡುತ್ತೆ. ಮಹಾದೇವಪುರ ಅಂತೂ ಕೇಳೋದೇ ಬೇಡ. ಮಳೆ ಬಂದಂತಹ ಸಂದರ್ಭದಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂತಹ ಕ್ಷೇತ್ರ ಇದು. KR ಪುರದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಇವೆಲ್ಲವೂ ಕೂಡ ಸಣ್ಣದೊಂದು ಮಳೆಗೂ ಕೂಡ ಪ್ರವಾಹ ಸೃಷ್ಟಿಯಾಗುವಂತಹ ಹಾಟ್ಸ್ಪಾಟ್ಗಳು. ಯಲಹಂಕ, ಏರ್ಪೋರ್ಟ್ ರೋಡು ಇವೆಲ್ಲವನ್ನು ಕೂಡ BBMPಯೇ ಗುರುತಿಸಿದ್ದು ಬಿಟ್ಟರೆ ಅಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪ್ರವಾಹ ಪರಿಸ್ಥಿತಿಯನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ, ನಿರಂತರವಾಗಿ ನೀರು ನಿಲ್ತಾ ಇದೆ. ಜನರ ಗೋಳು, ಸಂಕಷ್ಟ ಹೇಳೋರಿಲ್ಲ ಕೇಳೋರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೂ 2 ರಿಂದ 3 ದಿನಗಳ ಕಾಲ ಇದೇ ರೀತಿಯ ಮಳೆ ಅಂತ ಹೇಳ್ತಾ ಇದ್ದಾರೆ. ಇದು ಬರೀ ಟ್ರೇಲರ್ ಅಷ್ಟೇ. ಮುಂದಿನ ವಾರ ಮುಂಗಾರು ಎಂಟ್ರಿ ಆಗ್ತಾ ಇದೆ. ನಿರಂತರವಾಗಿ ಮಳೆ ಬರ್ತಾನೆ ಇರುತ್ತೆ. ಈ ಸಮಸ್ಯೆಗಳನ್ನು ಬೆಂಗಳೂರು ಹೇಗೆ ಫೇಸ್ ಮಾಡುತ್ತೆ ಅಂಥೇಳಿ